ಹುಷಾರಾಗಿದ್ದಾರೆ ಅಂತ ನನಗೆ ಗೊತ್ತಾಗೋವರೆಗೂ ನನ್ನ ನೆಮ್ಮದಿ ಇಲ್ಲ ಅಣ್ಣ. ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ನನಗೆ ಅನಿಸ್ತಿದೆ. ನಾನು ಬರಲೇಬಾರ್ದಿತ್ತು ತಿಂಡಿ ತಗೊಂಡು. ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡೆ ಈ ರೀತಿ ಮಾಡ್ಕೊಂಡಿರೋದು. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ನಿಸ್ತಿದೆ ಕಣೋ. ನಾನು ನೋವು ಅನ್ಭವಿಸೋದಲ್ದೆ ಎಲ್ರಿಗೂ ನೋವು ಕೊಡ್ತಿದ್ದೀನಿ. ಸಿದ್ದು, ಏನಾಯ್ತಲ್ಲ ಅಣ್ಣ? ಅವತ್ತು ನಮ್ಮ ಮನೇಲಿ ಪೂಜೆ ನಡಿಬೇಕಾದ್ರೆ ಒಬ್ಬ ಹುಡುಗ ಬಂದಿದ್ನಲ್ಲ, ಇವತ್ತು ಅವನ್ನ ನೋಡಿದ್ವಿ. ಸಿಕ್ಕಿದ್ನಾ? ಲೇ, ಏನ್ಲ ಹೇಳ್ತಾ ಇದೆಯಾ? ಅವನ ಕಡೆನೂ ಕೋಮದಲ್ಲ ಅವನು ಎಂತಿಯೇ. ಹಂಗಿದ್ದಾಗ ಇವರೆಲ್ಲ ಹೆಂಗ್ಲ ಆರಾಮಾಗಿ ಓಡಾಡ್ಕೊಂಡಿದ್ದರು. ಆ ಬಡ್ಡಿದನ್ನ ಹಿಡ್ಕೊ ಬರ್ಬೇಕಾಗಿತ್ತು. ನಾಕ್ ಬಿಟ್ಟಿದ್ರೆ ಸತ್ಯ ಏನು ಅಂತ ಬಾಯಿ ಬಿಡಿಸ್ಬೋದಾಗಿತ್ತು. ಭಾವ, ನಾವೀಗ ಅದೇ ಕೆಲಸ ಮಾಡಿದ್ವಿ. ಅವನಾದರೂ ತಪ್ಪಿಸ್ಕೊಳಕ್ಕೆ ನೋಡ್ದ. ಸಿದ್ದು ಅವರನ್ನ ಹಿಡ್ಕೊಂಡು ಸತ್ಯ ಬಾಯಿ ಬಿಡ್ಸೋಕೆ ನೋಡಿದ್ರು. ಆದರೆ ಆ ಹುಡುಗ ನನಗೇನು ಗೊತ್ತಿಲ್ಲ, ನೀವೇನೇ ಕೇಳಿದ್ರು ಅಣ್ಣನ್ನೇ ಕೇಳಿ, ನಾನು ಇತ್ತೀಚೆಗೆ ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ ಅಂತ ಹೇಳ್ದ. ಅದಕ್ಕೆ ಬಿಟ್ಟು ಕಳಿಸಿದ್ವಿ. ಓ, ಎಂತ ಕೆಲಸ ಮಾಡಿದಿರವ. ಅವ್ನ ಯಾಕೆ ಬಿಟ್ಟು ಕಳಿಸಿದ್ರಿ? ಹಿಡ್ಕೊಂಡ್ ಬರ್ಬೇಕಾಗಿತ್ತು. ಅಣ್ಣ, ಅವನ್ನ ಬಿಟ್ಟಿರ್ಬೋದು, ಆದರೆ ಅವ್ನ ಫೋನ್ ನಂಬರ್ ನಮ್ಮ ತಾವು ಐತೆ. ಅವನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕರೆಸ್ಬೋದು. ಈಗಲೇ ಫೋನ್ ಮಾಡಿ ಕಳಿಸ್ಲಾ? ಇಲ್ಲ ಕಂಡ್ಬಿಡ್ಲಾ. ನೀವು ಫೋನ್ ಮಾಡ್ದೇಟ್ಗೆ ಅವನು ಬಂದ್ಬಿಟ್ಟನಾ? ಸಿಕ್ಕಿದ್ದೆ ಚಾನ್ಸ್ ಅಂತ ಎತ್ತಗೋ ಎದ್ದಿರ್ತಾನೆ. ನೀನೊಂದು ಇಲ್ಲ ಭಾವ, ಆ ಹುಡುಗ ಅಲ್ಲಿಗೆ ಬಂದಿದ್ದು ಹಾಸ್ಪಿಟಲಲ್ಲಿರೋ ವ್ಯಕ್ತಿ ಕೋಮಲ್ಲಿದ್ದಾನಲ್ಲ, ಅವನ್ನ ನೋಡೋಕ್ಕೇನೆ ಅಂತ ನನಗೆ ಅನುಮಾನ ಇದೆ. ವ್ಯಕ್ತಿ ಹಾಸ್ಪಿಟಲಲ್ಲಿರೋವರೆಗೂ ಆ ಹುಡುಗ ಎಲ್ಲಿಗೂ ಹೋಗಲ್ಲ. ಅವನ್ನ ಫಾಲೋ ಮಾಡ್ಕೊಂಡು ಹೋದರೆ ಅವ್ನು ಸಿಕ್ಕಾಕೊಳ್ಳೋದು ಕಷ್ಟ ಅಲ್ಲ. ಆದ್ರೂ ಅವ್ನು ಸಿಕ್ಕಿದ ಕೂಡಲೇ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಟು ಚೆನ್ನಾಗಿ ರುಬ್ಸಿದ್ರೆ ಸತ್ಯ ಏನು ಅಂತ ಬಾಯಿ ಬಿಟ್ರು ಅನ್ನೋ ಕಣವ. ಪೊಲೀಸವ್ರು ಹೊಡೆಯೋದೇನಣ್ಣ? ನಾನೇ ಅವ್ನಿಗೆ ಸರಿಯಾಗಿ ರುಬ್ಬಿದ್ದೀನಿ. ಅವಾಗಲೇ ಬಾಯಿ ಬಿಡಲಿಲ್ಲ ಅವನು. ಇನ್ನು ಪೊಲೀಸವ್ರ ಹತ್ರ ಬಾಯಿ ಬಿಡ್ತಾನಾ? ಈಗ ನಮಗೆ ಬೇಕಾಗಿರೋದು ಅವನಲ್ಲ ಕಣ, ಕೋಮಾದಲ್ಲಿದ್ದಾನಲ್ಲ ಆ ವ್ಯಕ್ತಿ. ಅವನಿಂದನೇ ನಮ್ಮ ಅಕ್ಕನ ಮಗು ಹೋಗಿದ್ದು, ಅವನಿಂದನೇ ನಮ್ಮ ಮನೆ ನೆಮ್ಮದಿ ಹಾಳಾಗಿದ್ದು. ಒಂದೇ ಒಂದು ಸಲ ಅವ್ನ ಕೋಮದಿಂದ ಆಚೆಗೆ ಬರಲಿ, ಎಲ್ಲ ವಿಷಯ ತಿಳ್ಕೊಂಡು ಮತ್ತೆ ಕೋಮ ಕಳಿಸ್ತೀನಿ. ಸರಿಕಲ್ಲ, ನೀನು ಹೇಳೋದು ಸರಿ.